ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸನ್ರೈಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ತಾತ ಆಯ್ತಾ ಕಾಫಿ? ನಮ್ಮ ತಾತ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತೆಂಗಿನಕಾಯಿನ ಸುಲ್ಕೊಡ್ತಾ ಇದ್ದಾರೆ. ನಾವು ಇವಾಗ ಹೋಗ್ತಾ ಇರೋ ದೇವಸ್ಥಾನ ಯಾವುದು ಗೊತ್ತಾ ಗೈಸ್? ಟಿಫನ್ಗೆ ಅನ್ನ ಟೊಮೆಟೊ ಗೊಜ್ಜು ತಿನ್ಕೊಂಡು ರೆಡಿಯಾಗಿ ಓಡ್ತಾ ಇದ್ದೀವಿ ಗೈಸ್. ನಮ್ಮ ತಾತ ನಾನು ನಮ್ಮ ಅಜ್ಜಿನೂ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿದ್ರು ಗೈಸ್. ನಾವು ಉತ್ನಳ್ಳಿ ಬೆಟ್ಟಕ್ಕೆ ಹೋಗ್ತಾ ಇರೋದು. ಇದು ನಮ್ಮ ಮನೆ ದೇವ್ರ ದೇವಸ್ಥಾನ, ಮುನೇಶ್ವರ ಹಾಗೂ ಅಕ್ಕಯಮ್ಮ ಬೆಟ್ಟ. ಬಸ್ಸು ಆಟೋ ಎಲ್ಲ ಬೆಟ್ಟದ ಕೆಳಗೆ ನಿಲ್ಲಿಸುತ್ತೆ ಗೈಸ್. ಓನ್ ವೆಹಿಕಲಲ್ಲಿ ಏನಾದರೂ ಹೋದರೆ ಬೆಟ್ಟದ ಮೇಲೆ ಹೋಗ್ಬೋದು. 11 o'clock ಗೈಸ್ ಈಗ ಟೈಮು. ರೀಚ್ ಆಗಿದ್ದೀವಿ ನಾವು ಬೆಟ್ಟನ. ಸ್ವಲ್ಪ ಸುಸ್ತಾಗ್ತಿತ್ತು ಗೈಸ್, ಸೊ ಅದಕ್ಕೆ ಕಬ್ನಲ್ಲಿ ತೊಗೊಂಡು ಕುಡ್ಕೊಂಡು ಆಮೇಲೆ ಬೆಟ್ಟ ಹತ್ತೋಣ ಅಂತೇಳಿ ನಾನು ನಮ್ಮ ಅಜ್ಜಿ ಕಬ್ನಲ್ಲಿ ಕುಡಿದ್ವಿ. ಎಷ್ಟು ಲೋಟಸ್ ಫ್ಲವರ್ಸ್ ಇದೆ ನೋಡಿ ಗೈಸ್. ಇನ್ನೂ ಅಷ್ಟು ದೂರ ಹತ್ತಬೇಕು ಗೈಸ್. ಏನು ಗೊತ್ತಾ ಗೈಸ್, ಬೆಟ್ಟ ಹತ್ತಿ ಫುಲ್ ಸುಸ್ತಾಗ್ಬಿಡ್ತು. ಇನ್ನು ಅರ್ಧ ದಾರಿ ಇದೆ ಗೈಸ್. ಅಲ್ಲಿಂದ ಹತ್ಕೊಬಂದು ನಮ್ಮ ಅಜ್ಜಿ ಇನ್ನೂ ಅಲ್ಲಿ ಬರ್ತಿದ್ದಾರೆ. ನಾನಿನ್ನು ಅಷ್ಟು ಹತ್ಬೇಕು. ಇನ್ನೂ ಬೆಟ್ಟ ತೋರಿಸ್ತೀನಿ ನೋಡಿ. ಇನ್ನೂ ಆ ತುದಿಗೆ ಹತ್ಬೇಕು ಗೈಸ್. ಅಲ್ಲಿ 3 ಜನ, ಅಲ್ಲಿ 3 ಜನ ಕಾಣಿಸ್ತಿದ್ದೀರಲ್ಲ, ಅಲ್ಲಿವರೆಗೂ ಹತ್ಬೇಕು ಇನ್ನು. ಏನು ಇಷ್ಟು ಬೇಗ ಬಂದ್ಬಿಟ್ಟೆ? ಹಾಂ, ನಾನೇ ಸುಸ್ತಾಗ್ಬಿಟ್ಟೆ ಅಲ್ಲಿಂದ ಬಂದು. ಹಾಂ, ಏನು ಎಲ್ಲ ಬಿದ್ದೋಗ್ಬಿಡೈತೆ ತಾನೇ? ಆ ಶೀಟ್ ಬಿದ್ದೋಗ್ಬಿಡೈತೆ ನೋಡು. ಸಿಮೆಂಟ್ ಸಮೇತ ಕಿತ್ಕೊಂಡ್ಬಿದ್ದೈತೆ ನೋಡು ಅಲ್ವಾ? ಫೈನಲಿ ಐ ರೀಚ್ಡ್. ತುಂಬ ಸುಸ್ತಾಗ್ತಿದೆ ಗೈಸ್. ಆದರಿಸೋ ಪದಾಂಬರಿಸೋ. ಹಿಂಗೆ ಕಾಯಿ ಹೊಡಿಯೋದು ನಾವು ಹಂಗೆ ಹಿಡ್ಕೊ. ಅದು ಒಳಗೊಳ್ತೈತೆ, ಏನು ಮಾಡಲಿ? ಬಾ, ಅದ್ರೊಳಗೆ ಇರಲಿ. ಬಾ ಕಡೆ ಕುತ್ಕೊಂಡು. ನೀರಲ್ಲಿ ತೊಗೊಳೋಣ.
ಪ್ರಸಾದಕ್ಕೆ ಟೊಮೆಟೊ ಬಾತ್ ಕೊಟ್ಟಿದ್ದಾರೆ ಗೈಸ್. ಈಗ ನವರಾತ್ರಿ ಆಗಿರೋದ್ರಿಂದ ಹೋಮ ನಡೀತಿತ್ತು ಗೈಸ್. ಸ್ವಲ್ಪ ಹೊತ್ತಷ್ಟೇ ಕೂತಿದ್ವಿ, ಟೈಮ್ ಆಗಿಬಿಡುತ್ತೆ ಮತ್ತು ಬಸ್ ಸಿಗಲ್ಲ ಅಂತ ಹೇಳಿ ನಾವು ಬಂದ್ವಿ. ತುಂಬ ಚೆನ್ನಾಗಿತ್ತು ಹೋಮ ಎಲ್ಲ ನೋಡಿಕೊಂಡು. ಬಟ್ ದೇವಸ್ಥಾನದಲ್ಲಿ ಅಷ್ಟೊಂದೇನು ಪಿಕ್ ತೆಗಿಯೋಕ್ಕಾಗಿಲ್ಲ. ಸೊ ನೋಡಿ ಗೈಸ್, ನವಿಲಿದೆ, ಕಾಣಿಸ್ತಿದ್ಯಾ? ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸ್ತಿಲ್ಲ ಅನಿಸುತ್ತೆ ಗೈಸ್. ಎಷ್ಟೊಂದು ನವಿಲಿದ್ದಾವೆ ಗೊತ್ತಾ ಗೈಸ್. ಏನು ಹಾಕಿದ್ರೂ ಬಿಡಲ್ಲ, ಎಲ್ಲ ತಿನ್ಕೊಂಡು ಹೋಗ್ಬಿಡುತ್ತೆ. ತುಂಬ ಇದ್ದಾವೆ ಗೈಸ್ ನವಿಲುಗಳು. ಅದು ಯಾವ ಲೆವೆಲ್ಗೆ ಅಂದರೆ ಯಾವ ಸಾಲಲ್ಲಿ ನಾವು ಜೋಳ ಹಾಕಿರ್ತೀವೋ ಅದೇ ಸಾಲಲ್ಲಿ ಹಾಯ್ಕೊಂಡು ತಿನ್ಕೊಂಡು ಹೋಗುತ್ತೆ ಗೈಸ್. ಅದಕ್ಕೋಸ್ಕರ ನಾವು ಜೋಳ ಏನೂ ಹಾಕಿಲ್ಲ ಈ ಸರಿ, ಬರೀ ರಾಗಿ ಹಾಕಿದ್ದೀವಿ ಗೈಸ್ ಹೊಲಕ್ಕೆಲ್ಲ. ಗೈಸ್, ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಗೇನ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್. ದೇವಸ್ಥಾನದಲ್ಲಿ ನೋಡಿ ಎರಡೆರಡು ತಾಯ್ತ ಹಾಕ್ಸ್ಕೊಂಡು ಕರ್ಕೊಂಬಂದವ್ರೆ. ಸ್ವಲ್ಪ ಹುಷಾರಿರಲಿಲ್ಲ, ಸೊ ಅದಕ್ಕೆ ನಮ್ಮ ಅಜ್ಜಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡೋಗಿದ್ರು. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನೀರಲ್ಲಿ ಮುಳುಗಿ ತಾಯ್ತ ಹಾಕ್ಸ್ಕೊಂಡು ಕರ್ಕೊಂಬಂದವ್ರೆ. ನನ್ನ ಜೊತೆ ವಿಡಿಯೋ ಮಾಡೋಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ ಗೈಸ್? ಸ್ವೀಟಿ ಸ್ವೀಟಿ, ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಗೈಸ್. ದೇವಸ್ಥಾನದಲ್ಲಿ ಸ್ವಲ್ಪ ನೀರಲ್ಲಿ ಮುಳುಗಿ ಆಮೇಲೆ ಪೂಜೆ ಮಾಡೋದಿತ್ತು. ಸೊ ನೀರ ಹತ್ರ ಎಲ್ಲ ಫೋನ್ ರಿಸ್ಕ್ ಬೇಡ ಅಂತ ಹೇಳಿ ನಾನು ವಿಡಿಯೋನ ಅಲ್ಲಿ ಮಾಡಿಲ್ಲ. ಸೊ ಮನೆಗೆ ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಈಗ ನಾನು ದೇವಸ್ಥಾನ ಪೂಜೆ ಮುಗಿಸ್ಕೊಂಡ್ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಎದ್ಬಿಟ್ಟು ತೋಟದ ಹತ್ರ ಬಂದಿದ್ದೀನಿ. ತೋಟದ ಹತ್ರ ಬಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ನಾನು ಬ್ಯಾಕ್ ಸೈಡ್ ಕಾಣಿಸ್ತಿದೆ, ತೋಟದಲ್ಲಿದ್ದೀನಿ. ಸೊ ತೋಟದಲ್ಲಿ ಅಡಿಕೆ ಹಾಕಿದ್ದಾರೆ, ಅಡಿಕೆ ಗಿಡ ಹಾಕಿದ್ದಾರೆ. ಸುಮ್ಮನೆ ಹಂಗೆ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ನಮ್ಮ ತೋಟನ ನಿಮ್ಗೆಲ್ರಿಗೂ ತೋರಿಸ್ಬೇಕಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಕಮೆಂಟ್ ಮಾಡಬೇಕು. ನಮ್ಮ ತಾತ ಹಗ್ಗ ಹೊಸಿದಿದ್ದಾರೆ ಗೈಸ್, ಹಿಂಗೆ ಮಾಡ್ತಿದ್ದಾರೆ ನೋಡಿ. ಫುಲ್ ಪ್ರಾಸೆಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಏನಕ್ಕೆ ತಂಗೊಡಿಯೋದು? ನಮ್ಮ ತಾತ ಹಸು ಮೈ ತೊಳಿತಾ ಇದ್ದಾರೆ ಗೈಸ್. ನೀರು ತೊಗೊಂಡೋಗಿ ಹಾಕ್ತಾ ಇದ್ದೀನಿ.